ಒಂದು ನಿಮಿಷ ಅತ್ತೆನ ಕರಿತೀನಿ. ಆಯ್ತು. ನಮಸ್ಕಾರ ಅನ್ನಪೂರ್ಣ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ತಾರಾ ಅವರೇ, ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ನಮ್ಮೆರಡೂ ಮನೆಯ ಸ್ನೇಹ ಸಂಬಂಧವಾಗಿ ಬೆಳೀತಿದೆ ಅಂದರೆ ನನಗಿಂತ ಹೆಚ್ಚು ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ಅದು ನಿಮಗೂ ಗೊತ್ತಿದೆ. ಇದ್ರ ಬಗ್ಗೆ ಈ ಹಿಂದೆ ನಾನು ನಿಮ್ಮ ಹತ್ರ ಮಾತಾಡಿದಾಗ ನಿಮ್ಮ ಮೊದಲನೇ ಮೊಮ್ಮಗಳಿದ್ದಿದ್ರೆ ರಿಷಿಗೂ ಅವಳಿಗೂ ಮದುವೆ ಮಾಡಿಸ್ತಿದ್ದೆ ಅಂತ ಹೇಳಿದ್ರಿ. ಆದರೆ ಅನಿಕಾ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಉದ್ದೇಶ ಆಗಲಿ ಬಯಕೆ ಆಗಲಿ ಇರಲಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ತಾರಾ ಅವರೇ. ಆದರೆ ಈಗ ಇದ್ದಕ್ಕಿದ್ದಾಗೆ ರಿಷಿಗೂ ಅನಿಕಾಗೂ ನಿಶ್ಚಿತಾರ್ಥದ ಏರ್ಪಾಡುಗಳೆಲ್ಲ ನಡೀತಾ ಇದೆ. ಅದು ನಿಮ್ಮ ಒಪ್ಪಿಗೆಯಿಂದಾನೆ. ಏನಿದೆಲ್ಲ ತಾರಾ ಅವರೇ? ನನಗೊಂದು ಅರ್ಥ ಆಗ್ತಾ ಇಲ್ಲ. ತಾರಾ ಅವರೇ, ಈ ನಿರ್ಧಾರದಲ್ಲಿ ನಿಮಗೆ ಸಂಪೂರ್ಣ ಒಪ್ಪಿಗೆ ಇದೆಯಾ? ನಿಮ್ಮನ್ನು ನೋಡಿದ್ರೆ ಹಾಗನ್ನಿಸ್ತಿಲ್ಲ ತಾರಾ ಅವರೇ. ನಿಮ್ಮ ಮನಸ್ಸಲ್ಲಿ ಏನಾದರೂ ಸಂಕಟ ಇದ್ದರೆ ಪರಿಸ್ಥಿತಿ ಕೈ ಮೀರೋಕ್ಕೂ ಮುಂಚೆ ನನ್ನ ಹತ್ರ ಹೇಳ್ಕೊಳ್ಳಿ. ನಾನು ಅದನ್ನು ನೋಡ್ಕೋತೀನಿ. ಕಮಲಿ, ತಗೋ ನಿನ್ ಜಿಯೋಲಜಿ ನೋಟ್ಸ್ ಬುಕ್. ಥ್ಯಾಂಕ್ಸ್. ಅಯ್ಯೋ ಪರವಾಗಿಲ್ಲ ದಿವ್ಯಾ, ನಾನು ಕೇಳ್ದಾಗ ನೀನು ಕೊಟ್ಟಿದ್ದಲ್ವಾ, ಥ್ಯಾಂಕ್ಸ್ ಎಲ್ಲ ಬೇಡ. ಸಾರಿ ಸರ್. ಸರ್, ರಿಷಿ ಸರ್, ಪುಸ್ತಕ. ಥ್ಯಾಂಕ್ಸ್ ಬುಕ್ಸ್ ಎತ್ತು ಕೊಟ್ಟಿದ್ದಕ್ಕೆ. ರಿಷಿ ಸರ್, ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ಎಂಗೇಜ್ಮೆಂಟ್ ವಿಷಯ ಗೊತ್ತಾಯ್ತು, ಖುಷಿ ಆಯ್ತು. ನೀವೇ ಅದೇ ಇಸಿದಾಗೆ ಬ್ಯುಸಿ ಆಗಿದ್ದೀರ ಅನಿಸ್ತೈತೆ ಅಲ್ವಾ? ಸರಿ ಸರ್, ನಾನು ಬರ್ತೀನಿ. ಲ್ಯಾಬಲ್ಲಿ ಹೊಸ ಕೆಲಸ ಐತೆ.
ಬೇಕಿತ್ತಾ? ನೋಡವ್ವ ಸುಮ್ಕೆ ಕುತ್ಕೊಂಡು ಬೇಸರ ಆಯ್ತೈತೆ. ಏನಾದರೂ ಕೆಲಸ ಇದ್ರೆ ಹೇಳವ್ವ, ಮಾಡಿಕೊಡ್ತೀನಿ. ಅಯ್ಯೋ, ನೀವ್ಯಾಕೆ ಕೆಲಸ ಮಾಡಬೇಕು? ಈಗ ತಾನೇ ಹಾಸ್ಪಿಟ್ಲಿಂದ ಬಂದಿದ್ದೀರಾ, ಹುಷಾರಾಗೋವರೆಗೂ ರೆಸ್ಟ್ ತಗೊಳ್ಳಿ, ಹೋಗಿ. ಹಂಗಲ್ಲ ಕಣವ್ವ, ಊರಲ್ಲಿ ಯಾವಾಗಲೂ ನಂದು ದುಡಿಯೋ ಕೈ. ಸುಮ್ಕೆ ಕುಂತಿದ್ರೆ ಜಡ ಹಿಡ್ದಂಗೆ ಆಯ್ತದೆ, ಮನ್ಸು ಒಪ್ಪಕ್ಕಿಲ್ಲ. ಏನಾನ ಇದ್ರೆ ಹೇಳವ್ವ. ನಮ್ಮಲ್ಲಿ ಕೆಲಸಕ್ಕೆ ಆಳ್ಗಳಿದ್ದಾರೆ, ತೊಂದರೆ ಇಲ್ಲ. ಪರವಾಗಿಲ್ಲ, ನಾನುವೇ ಅವರಲ್ಲಿ ಒಬ್ಬರಾಗಿ ಕೆಲಸ ಮಾಡ್ತೀನಿ. ನಾವು ಹಳ್ಳಿ ಜನ ಕಾಸಿಲ್ದೆ ಹೋದ್ರೂ ಇದ್ದು ಬಿಡ್ತೀವಿ, ಆದರೆ ಕೆಲಸ ಇಲ್ಲದೆ ಹೋದ್ರೆ ಇರೋಕ್ಕಾಗಕ್ಕಿಲ್ಲ. ಸರಿ, ಹಾಗಾದರೆ ಮೇಲ್ ಬಟ್ಟೆ ಒಣಗಾಕಿದ್ದೀನಿ, ಹೋಗಿ ತೊಗೊಂಬರ್ತೀರಾ? ಯಾರೋ ಗೆಸ್ಟ್ ಬಂದಿದ್ದಾರೆ, ಅವ್ರಿಗೇನಾದ್ರು ಬೇಕಾ ಅಂತ ನೋಡ್ಕೊಂಬರ್ತೀನಿ. ಸರಿ ಕಣ್ರವ್ವ, ನಾನು ಹೋಗಿರ್ತೀನಿ. ಸರಿ. ಹೇಳಿ ತಾರಾ, ಏನೇ ಇದ್ರೂ ನನ್ನ ಹತ್ರ ಹಂಚ್ಕೊಳ್ಳಿ. ಆ್ಯಕ್ಚುಲಿ ನಡೆದಿದ್ದನ್ನೆಲ್ಲ ನಾನು ನಿಮಗೆ ಹೇಳಬೇಕು. ಕೆಂಪ, ಯಾಕಣ್ಣ ಹೆಂಗೆ ಮಾಡಿದ್ರಿ? ನಾವು ಹಳ್ಳಿಯವ್ರಂದ್ರೆ ನಿಮಗೆಲ್ಲ ಸಿಟಿಯವ್ರಿಗೆ ಒಂಥರ ಸಲೀಸಲ್ವಾ? ನಿಮ್ಮನ್ನ ಬಾಯಿ ತುಂಬ ಅಣ್ಣ ಅಣ್ಣ ಅಂತ ಯಾಕೆ ಕರಿತಿದ್ದೆ ಹೇಳಿ? ನಿಮ್ಮನ್ನ ದಿಟ್ಟವಾಗ್ಲೂ ನಮ್ಮವರು ನಮ್ಮ ಮನೇಲಿ ಒಬ್ರು ಅನ್ಕೊಂಡಿದ್ದೆ, ಆದರೆ ತೋರಿಸ್ಬಿಟ್ರಲ್ಲ. ನಾವು ನೀವು ದೂರ ದೂರ ಅನ್ನೋದನ್ನ ಹೇಳ್ಬಿಟ್ರಲ್ಲ. ಕೆಂಪ ಪ್ಲೀಸ್, ಏನು ಹೇಳಬೇಕು ಅಂತಿದ್ಯೋ ಅದನ್ನು ಡೈರೆಕ್ಟಾಗಿ ಹೇಳು. ನನಗೀಗಲೇ ತಲೆ ಕೆಟ್ಟಿದೆ. ಅದು ಗೊತ್ತಾಯ್ತದ ಕಣ್ಣಣ್ಣ, ನಿಮಗೆ ತಲೆ ಕೆಟ್ಟಿರೋದಕ್ಕೆ ಆ ಅನಿಷ್ಟನ ಜೊತೆ ನೀವು ನಿಶ್ಚಿತಾರ್ಥಕ್ಕೆ ಒಪ್ಕೊಂಡಿರೋದು. ನೆಟ್ಟಿಗೆ ನಾನು ಯಾವ ನಾನು ಒಪ್ಕೋತಾನ? ಕೆಂಪ, ವಿಷಯ ಗೊತ್ತಿಲ್ಲದೆ ಮಾತಾಡಬೇಡ. ಸಂದಾಗ ಗೊತ್ತಿರೋದಕ್ಕೆ ಮಾತಾಡ್ತೀನಿ ಅಣ್ಣಯ್ಯ. ನೀವು ಎದೆ ಮುಟ್ಕೊಂಡು ಹೇಳಿ, ಕಮಲಿ ಅಂದ್ರೆ ನನಗಿಷ್ಟ ಇಲ್ಲ ಅಂತ. ನೀವು ಇದುವರೆಗೂ ಅವಳಿಗೆ ತೋರಿಸಿದ ಕಾಳಜಿ, ಭರವಸೆ, ಅವಳ ಮೇಲೆ ಮಡಗಿದ ವಿಶ್ವಾಸ, ಇದೆಲ್ಲ ಏನಣ್ಣ? ಇದೆಲ್ಲ ಬರೀ ಫ್ರೆಂಡ್ಶಿಪ್ಪಾ? ಹಂಗಂತ ಯಾವನಾರ ತಡ್ಡನ ಮಗ ಇರ್ತಾನಲ್ಲ ಅವಂತ ಹೋಗಿ ಹೇಳಿ. ನಿಮ್ಮ ಸುಳ್ಳಿನಾಟ ನಂತವ ನಡೆಯಕ್ಕಿಲ್ಲ. ಕಮಲಿನ ನೀವು ಎಷ್ಟು ಇಷ್ಟಪಡ್ತೀರಂತ ನಂಗೆ ಗೊತ್ತು, ನಂಗೆಲ್ಲ ಗೊತ್ತು. ಆದ್ರೆ ಈಗ ಅವಳನ್ನ ಇದ್ದಕ್ಕಿದ್ದಂಗೆ ಯಾಕಣ್ಣ? ಯಾಕೆ? ಅಂತಸ್ತಿನ ಸಮಸ್ಯೆನಾ? ಕೆಂಪ, ನನ್ನ ಪರಿಸ್ಥಿತಿನ ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ? ತೆಪ್ ಮಾಡೋರ್ಗೆಲ್ಲ ಪರಿಸ್ಥಿತಿನೇ ನೆಪಾಗಿರುತ್ತೆ ಕಣಣ್ಣ. 18 ವರ್ಷದ ಹಿಂದೆ ಕಮಲಿ ಅವ್ರ ಅಪ್ಪಯ್ಯ ಕಮಲಿನೂ ಅವ್ರ ಅವ್ವನು ಬಿಟ್ಟೋದ್ರು. ಈಗ ಅವ್ರು ಹಿಡಿದು ಕೇಳಿದ್ರು ಪರಿಸ್ಥಿತಿ ಅಂತಾನೆ ಹೇಳ್ತಾರೆ. ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಇರಂಗಿಲ್ಲ ಕಣಣ್ಣ. ಕ್ಷಮಿಸಿ ಅಣ್ಣ, ನೀವು ದೊಡ್ಡೋರು, ಓದ್ಕೊಂಡವ್ರು, ಪಟ್ನದವ್ರು, ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಸಿರೋರು. ನಮಗೆ ನಿಮ್ಮ ಮುಂದೆ ಮಾತಾಡೋ ಯೋಗ್ಯತೆ ಇಲ್ಲ. ಕ್ಷಮಿಸಿ ಅಣ್ಣ, ಕ್ಷಮಿಸಿ. ಏನಾಯ್ತು ತಾರಾ? ಏನೋ ಹೇಳ್ತೀನಿ ಅಂದ್ರಲ್ಲ, ಅದೇನು ಹೇಳಿ. ನಮಸ್ತೆ.
ಯಾರಿದಾರ ಮನೇಲಿ? ಓ ಅನ್ನಪೂರ್ಣ, ನೀನು ಇಲ್ಲೇ ಇದೆಯಾ? ತುಂಬಾ ಒಳ್ಳೇದಾಯ್ತು. ಶುಭಸ್ಯ ಶೀಘ್ರಂ ಅನ್ನೋದನ್ನ ನಾನು ನಂಬ್ತೀನಿ. ಅದಕ್ಕೆ ಯಾಕಪ್ಪ ಕಾಯ್ಬೇಕು ಅಂತ ಜೊತೆಗೆ ಪುರೋಹಿತರನ್ನು ಕರ್ಕೊಂಬಂದ್ಬಿಟ್ಟೆ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಓ, ಪುರೋಹಿತರು ಯಾಕೆ ಅಂತನಾ? ಏನ್ ತಾರ ಅನ್ನಪೂರ್ಣ, ಎಂಗೇಜ್ಮೆಂಟ್ ಡೇಟ್ ನ ಫಿಕ್ಸ್ ಮಾಡ್ಸೋದಕ್ಕೆ ಅಂತಾನೆ ಜೊತೆ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಹಾ, ಪುರೋಹಿತ್ರೆ, ಇದೇ ನಮ್ಮ ಅನಿಕನ ಕೊಡ್ತಿರೋ ಮನೆ. ಬನ್ನಿ. ಹಾ, ಬನ್ನಿ. ಪುರೋಹಿತ್ರೆ, ನೀವೇನು ಸಂಕೋಚ ಪಟ್ಕೋಬೇಡಿ. ಇದು ನಮ್ಮನೆ ಇದ್ದ ಹಾಗೇನೆ. ಅಯ್ಯೋ, ನಮ್ಮನೆ ಇದ್ದ ಹಾಗೇನು? ಇನ್ನು ಮುಂದೆ ಇದು ನಮ್ಮ ಮನೆನೇ ಅಲ್ವಾ ಅನ್ನಪೂರ್ಣ? ಅದಕ್ಕೆ ನಾವು ನೋಡಿರೋ ದಿನಗಳಲ್ಲಿ ಯಾವ ಮುಹೂರ್ತ ಚೆನ್ನಾಗಿದೆ ಅಥವಾ ಅದಕ್ಕಿಂತ ಅದ್ಭುತವಾಗಿ ಮುಹೂರ್ತ ಚೆನ್ನಾಗಿದ್ರೆ ಆದಷ್ಟು ಬೇಗ ಎಂಗೇಜ್ಮೆಂಟ್ ಡೇಟ್ನ ಫಿಕ್ಸ್ ಮಾಡಿಬಿಡಿ ಪ್ಲೀಸ್. ಹಾ, ಋಷಿ ಅನಿಕ ಜಾತಕಗಳು ಇಲ್ಲೇ ಇದೆ ನೋಡಿ. ಕಾಮಿನಿ, ಯಾಕೆ ಇಷ್ಟೊಂದು ಅವಸರ? ನಿಶ್ಚಿತಾರ್ಥ, ಮದುವೆ ಇದೆಲ್ಲ ಬಿಸ್ನೆಸ್ ಡೀಲು ಅನ್ಕೊಂಡ್ರಾ? ಹೋದ್ವಾ, ಮಾತಾಡ್ಕೊಂಡು ಬಂದ್ವಾ ಅನ್ನೋದಕ್ಕೆ? ಮದುವೆ ಅನ್ನೋದು ಎರಡು ಮನೆತನಗಳ ಸಂಬಂಧ, ಎರಡು ಜೀವಗಳ ಭವಿಷ್ಯ. ಅನಿಕಾ ಇನ್ನೂ ಚಿಕ್ಕವಳು, ಎಲ್ಲರೂ ಸಮಾಧಾನವಾಗಿ ಕೂತು ಇದ್ರ ಬಗ್ಗೆ ಮಾತಾಡ್ಬೋದಲ್ಲ? ಹಾ ಹಾ ಅನ್ನಪೂರ್ಣ, ನೀನ್ ಹೇಳೋದು ಸರಿಯಾಗಿದೆ. ನನಗೂ ನಿಧಾನವಾಗಿ ಇನ್ನೂ ಗ್ರ್ಯಾಂಡ್ ಆಗಿ ಒಂದೊಂದನ್ನೇ ನೋಡಿ ಡಿಸೈಡ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಏನ್ ಮಾಡೋದು? ತಾರಾ ಅವರೇ ಆದಷ್ಟು ಬೇಗ ಎಂಗೇಜ್ಮೆಂಟ್ ಮುಗಿಸ್ಬಿಡ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ ತಾರಾ? ಅನ್ನಪೂರ್ಣನ ಹತ್ರ ಬಾಯಿಗೆ ಬಿಟ್ಬಿಟ್ಟಿಯಾ ಹೇಗೆ? ನೆನ್ಪಿರ್ಲಿ ತಾರಾ, ವಿಡಿಯೋ ಇನ್ನೂ ನನ್ನ ಹತ್ರನೇ ಇದೆ. ಎಸ್ ತಾರಾ, ನೀನೀಗ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನಾನೇ ಅವಸರ ಮಾಡ್ತಾ ಇದ್ದೀನಿ ಅಂತ ಅನ್ನಪೂರ್ಣ ಅನ್ಕೊಂಡ್ಬಿಡ್ತಾಳೆ. ನೀನೇ ಹೇಳು. ಹೌದು, ನಾನೇ ಹೇಳ್ದೆ ಅನ್ನಪೂರ್ಣ ಅವರೇ. ಮದುವೆ ಬೇಗ ಆಗಲಿ ಅಂತ. ಈ ವಾರದಲ್ಲಿ ಒಳ್ಳೆಯ ಮುಹೂರ್ತ ಯಾವುದು? ಪುರೋಹಿತ್ರೆ, ಸ್ವಲ್ಪ ನಿಧಾನವಾಗಿ ನೋಡಿ ಹೇಳಿ. ನಾವು ಅನ್ಕೊಂಡಿದ್ದ ದಿನ ಚೆನ್ನಾಗಿದೆಯೋ ಇಲ್ವೋ ಅಂತ. ಹಾಂ, ಆಗತ್ತೆ. ನಾಡಿದ್ದು ಒಳ್ಳೆ ಮುಹೂರ್ತ ಇದೆ, ನಿಶ್ಚಿತಾರ್ಥ ಮಾಡ್ಬೋದು. ವಾವ್, ಸೂಪರ್. ತಾರಾ, ಒಂದ್ ನಿಮಿಷ. ಸಿಹಿ ಸುದ್ದಿ ಕೇಳಿದ್ಯಾ ಆದ್ಮೇಲೆ ಬಾಯಿ ಸಿಹಿ ಮಾಡ್ಕೋಬೇಕು.
ವೇಟ್ ವೇಟ್. ಥ್ಯಾಂಕ್ ಯು ಎವ್ರಿವನ್. ನಿಮ್ಮೆಲ್ಲರಿಗೂ ನಾನು ಮತ್ತೆ ಋಷಿ ಲವ್ವಲ್ಲಿ ಇದ್ದಿದ್ದು ಗೊತ್ತಿರೋ ವಿಷಯನೇ. ಸೊ ವಿ ಜಸ್ಟ್ ವಾಂಟೆಡ್ ಟು ಮೇಕ್ ಇಟ್ ಅಫಿಷಿಯಲ್. ವೇಟ್. ದ ನ್ಯೂಸ್ ಇಸ್ ನಮ್ಮಿಬ್ಬರ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ. ನಾಡಿದ್ದು ನಾನು ಮತ್ತೆ ರಿಷಿ ಎಂಗೇಜ್ ಆಗ್ತಿದ್ದೀವಿ. ಥ್ಯಾಂಕ್ ಯು ಆಲ್ ಸೋ ಮಚ್. ನೀವೆಲ್ಲರೂ ಖಂಡಿತ ಬರಬೇಕು, ಮಿಸ್ ಮಾಡೋ ಹಾಗಿಲ್ಲ. ಓಕೆ? ರಿಷಿ ಸರ್, ಅವಾಗ್ಲಿಂದ ಅನಿಕಾನೇ ಮಾತಾಡ್ತಾ ಇದ್ದಾಳೆ, ನೀವೇನು ಹೇಳ್ತಾನೆ ಇಲ್ಲ. ಹಾ ಎಲ್ಲ ಅನಿಕನೇ ಹೇಳಾಯ್ತಲ್ಲ, ಎಲ್ಲರೂ ಬನ್ನಿ. ಅದಲ್ಲ ಸರ್, ನಮಗೆಲ್ಲ ನೀವು ಅನಿಕಾಗೆ ಹೇಗೆ ಪ್ರಪೋಸ್ ಮಾಡಿದ್ರಿ ಅನ್ನೋ ಕ್ಯೂರಿಯಾಸಿಟಿ. ಸೊ ಪ್ಲೀಸ್ ಸರ್, ನಮ್ಮ ಎಲ್ರಿಗೋಸ್ಕರ ಒಂದೇ ಒಂದು ಸರಿ ಅನಿಕಾಗೆ ಪ್ರಪೋಸ್ ಮಾಡಿ ತೋರಿಸಿ ಸರ್. ನೋ ದಿಸ್ ಇಸ್ ಕ್ಲಾಸ್ ರೂಮ್, ಅದೆಲ್ಲ ಚೆನ್ನಾಗಿರಲ್ಲ. ಏನು ಋಷಿ ಸರ್, ನಮ್ಮ ಕ್ಲಾಸ್ ಹುಡುಗಿನೇ ಲವ್ ಮಾಡಿ ಮದುವೆ ಆಗ್ತಿದ್ದೀರಾ, ಕ್ಲಾಸಲ್ಲಿ ಪ್ರಪೋಸ್ ಮಾಡೋಕ್ಕೇನು? ಕಮಾನ್ ಋಷಿ ಸರ್. ಸರ್ ಪ್ರಪೋಸ್ ಮಾಡಿ ಸರ್, ಕಮಾನ್ ಸರ್. ವೇಟ್. ಋಷಿ ಮಾಡ್ತಾನೆ, ಆದರೆ ಪ್ರಪೋಸ್ ಮಾಡೋಕ್ಕೆ ಏನಾದರೂ ಬೇಕಲ್ವಾ? ಎಸ್, ವೇಟ್ ಅ ಮಿನಿಟ್. ಕಮಾನ್ ಋಷಿ, ಈಗ ಪ್ರಪೋಸ್ ಮಾಡು.